ಎಲ್ರಿಗೂ ನಮಸ್ಕಾರ. ಸೊ ಏನರಲ್ಲೇ ನಿಮ್ದು ಲೇ ಬಿಗ್ ಬಾಸ್ ನನ್ನ ಮಕ್ಕಳ ಎಷ್ಟು ಎಳಿತಿರ್ಲಿ ಅಪ್ಪ, ಯಾಕ್ರಲ್ಲೇ ಪ್ರೋಮೋ ಆಗ್ತೀರಾ? ಇಲ್ಲ ಅಂತಂದ್ರೆ ಜನಗಳಿಗೆ ಅದು ಯಾಕ್ರೋ ಮೋಸ ಮಾಡ್ತೀರಾ ಅಯೋಗ್ರ ಅಂತ ಅಂದ್ಬಿಟ್ಟು ಇಂದು ರಾತ್ರಿ 9:30ಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳ ನಾಳೆ ರಾತ್ರಿ 9:30ಕ್ಕೆ ಆಗ್ತಿರಲ್ಲೇ ಏನಕ್ಕೆ ಸುಳ್ಳು ಹೇಳ್ತಿರಲಿ? ಬಿಗ್ ಬಾಸ್ ಅಂದ್ರೆ ಏನು ಅನ್ಕೊಂಡ್ಬಿಟ್ಟಿದ್ರಲ್ಲೇ? ಒಂದು ರಿಯಾಲಿಟಿ ಶೋ ಅಪ್ಪ ಗಿಪ್ಪ ಅಂತ ಬಂದ್ಬಿಟ್ಟು ವೀಕೆಂಡ್ ಎಲ್ಲ ಡೈಲಾಗ್ಗಳು ಹೊಡಿತೀರಾ? ಕಾಮನ್ ಸೆನ್ಸ್ ಇಲ್ವಾ? ಎಪಿಸೋಡ್ ತೋರಿಸ್ತೀನಿ ಅನ್ನೋ ಒಂದು ಇದಿದ್ರೆ ತೋರಿಸ್ಬೇಕು, ಇಲ್ಲ ಅಂದ್ರೆ ಏನಕ್ಕೆ ತೋರಿಸ್ತೀರಾ ಪ್ರೋಮೋಗಳು ಹಾಕ್ಕೊಂಡು? ಅದರಲ್ಲೂ ಈ ಸೀಸನಲ್ಲಿ ಏನು ಕಾಮನ್ ಸೆನ್ಸ್ ಇಲ್ವಾ? ನೀವು ಪ್ರೋಮೋ ಇವತ್ತು ಏನಕ್ಕೆ ಹಾಕ್ತೀರಾ? ಇವತ್ತಿನ ಎಪಿಸೋಡಲ್ಲಿ ಇಲ್ಲ ಅಂತಂದ್ರೆ ಏನಕ್ಕೆ ಡ್ರ್ಯಾಗ್ ಮಾಡ್ತೀರಾ? ಬರೀ ಮಾತು ಮಾತು. ಅವ್ರು ಹಿಂಗಂದ್ರು ಇವ್ರು ಹಂಗಂದ್ರು. ಗಿಲ್ಲಿದು ಮತ್ತೆ ಕಾವ್ಯದು ಹಾಕೇ ಇಲ್ಲ ಇವತ್ತು, ಇವ್ರದ್ದೇ ಹಾಕೊಂಡು ಎಳಿತಿದ್ದಾರೆ. ಅದೇನು ಚಟುವಟಿಕೆ ಮಾಡ್ತಾರೋ, ಅದೇನು ಮಾಡ್ತಾರೋ ಗುಬಾಳ್ ನನ್ನ ಮಕ್ಕಳು ಅಂತಂದು. ಅಲ್ಲ, ಏನು ಆಡಿಯನ್ಸ್ ಜೊತೆಗೆ ಆಟ ಆಡ್ತಿದ್ದೀರಾ ನೀವು? ಅವ್ರವ್ರ ಫೇವ್ರೇಟ್ ಇರ್ತಾರೆ, ಅವ್ರವ್ರ ಫೇವ್ರೇಟ್ಗಳನ್ನ ಒಂದು ಆಕ್ಟಿವಿಟಿ ನೋಡಬೇಕು ಅಂತಾನೆ ಕೂತಿರ್ತಾರೆ. ನೀವು ನೋಡಿದ್ರೆ ಇಲ್ಲದೆ ಇರೋದನ್ನೆಲ್ಲ ತಂದು ಹಾಕ್ತೀರಾ ಇಲ್ಲಿ. ನೋಡಿದ್ರೆ ಅನ್ಕೊಂತೀನಿ ಇವತ್ತಿನ ಎಪಿಸೋಡು ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇವತ್ತಿನ ಒಂದು ಎಪಿಸೋಡ್ ಸ್ವಲ್ಪ ನಮ್ಮ ಗಿಲ್ಲಿ ಕಾಣಿಸ್ಕೊಂಡ ಅಂತ ಒಂಚೂರು ಎಂಟರ್ಟೈನ್ಮೆಂಟ್ ಸಿಕ್ತು ಅಂತ ಹೇಳ್ಬೋದು. ಅದು ಯಾವುದೇ ಆಕ್ಟಿವಿಟಿ ಇರಲಿ, ಯಾವುದೇ ಒಂದು ಟಾಸ್ಕ್ ಇದ್ರೂ ಕೂಡ ಒಂದು ಕಾಮೆಂಟ್ರಿ ನೋಡಲಿಕ್ಕೆ ನಾನಂತೂ ಕಾಯ್ಕೊಂಡು ಕೂತಿರ್ತೀನಿ ಗುರು. ಸೊ ಒನ್ ಸೈಡೆಡ್ ಆಗೋಗ್ಬಿಟ್ಟಿದೆ ಶೋ ಆಲ್ರೆಡಿ. ಸೊ ಇವ್ರ ಕಡೆಯಿಂದ ಆಗಲ್ಲ ಗುರು, ಇವ್ರ ಕಡೆಯಿಂದ ಅಂತೂ ಆಗಲ್ಲ. ಒಂದು ಸೀಸನಲ್ಲಿ, ಪ್ರತಿ ಸೀಸನಲ್ಲಿ ಕೂಡ 1 or 2 ಪರ್ಸನ್ಗಳನ್ನು ಒಂದು TRPಗೋಸ್ಕರನೇ ಇಟ್ಕೊತಾರೆ. ಅದು ಬಿಟ್ಟರೆ ಇನ್ನು ಮಿಕ್ಕಿರುವಂಥ ಎಲ್ಲ ಕಂಟೆಸ್ಟೆಂಟ್ಗಳು ವೇಸ್ಟ್ ಫೆಲೋಸ್ ಅನ್ನೋ ರೀತಿಯಲ್ಲೇ ತೋರಿಸುವಂಥದ್ದು. ಓಕೆ, ಅವ್ರ ಹತ್ರ ಇರುವಂಥ ಕೆಪಾಸಿಟಿನ ತೆಗೆಯುವಂಥ ಇವರು ತಾಕತ್ತಂತೂ ಇಲ್ಲ. ಇವರಿಗೆ ಟಾಸ್ಕ್ ಕೊಡಲ್ಲ, ಏನು ಕೊಡಲ್ಲ, ಸುಮ್ಮನೆ ಕಿತ್ತಾಡಿ ಹೊಡೆದಾಡಿ ಅಷ್ಟೇ. ಯಾವನೋ ಒಬ್ಬನೋ ಇಬ್ಬರನ್ನ TRPಗೋಸ್ಕರ ಒಬ್ರು ಇಟ್ಕೊಂತಾನೆ. ಕೊನೆಯಲ್ಲಿ ಒಬ್ಬರನ್ನ ಯಾರೋ ಸೈಲೆಂಟ್ ಆಗಿದ್ದವನ್ನ, ಸೊ ಒಂದು ಏನೋ ಕೆಟ್ಟ ಮಾತಾಡೋದೇನೆ ಆರಾಮಾಗಿದ್ದವನ್ನ ಒಬ್ಬನ ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ ಅಷ್ಟೇ. ಆ್ಯಂಡ್ ಎಲ್ಲರೂ ನೋಡಿದ್ರೆ ಅನ್ಕೊಂತೀನಿ. ಸೊ ಅಲ್ಲಿ ಒಂದು ಎಪಿಸೋಡ್ ಸ್ಟಾರ್ಟ್ ಆಗೋದೇ ಅಲ್ಲಿ ಗಿಲ್ಲಿ ಅವರೆಲ್ಲ ಫುಲ್ ಕಾಮಿಡಿ ಮಾಡ್ತಿರ್ತಾನೆ. ಬಿಕಾಸ್ ಆಲ್ರೆಡಿ ಎಲ್ಲರೂ ಕೂಡ ಅಲ್ಲಿ ಧನುಷ್ದು ಮತ್ತು ಅಭಿಷೇಕ್ ಎಪಿಸೋಡ್ ಆದಮೇಲೆ ಫುಲ್ ಎಲ್ಲ ಮನೆ ಸೈಲೆಂಟಾಗಿ ಹೋಗಿತ್ತು. ಬಟ್ ಅದಕ್ಕೆ ಗಿಲ್ಲಿಯಲ್ಲಿ ಸುಮ್ಮನೆ ಕಾಮಿಡಿ ಮಾಡ್ತಾಯಿದ್ದ ಜಾನ್ವಿನ ಮತ್ತು ರಕ್ಷಿತಾನ ರೇಗಿಸ್ಕೊಂಡು. ಸೊ ರಕ್ಷಿತಾ ಮನೆಯಿಂದ ಹಿಂದಿ ಲೆಟ್ರಲ್ಲಿ ಯಾವ ಒಂದು ಭಾಷೆಯಲ್ಲಿ ಬರುತ್ತೆ ಲೆಟ್ರು, ಹಾಗೆ ಹೇಗೆ ಅಂದ್ಕೊಂಡು ಅದೊಂದು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಿನ್ನೆ ಒಂದು ಪ್ರೋಮೋ ಬಿಟ್ಟಿದ್ರಲ್ಲಪ್ಪ, ನಿನ್ನೆ ಬಿಟ್ಟಿರುವಂಥ ಪ್ರೋಮೋದು ಇವತ್ತು ಅಲ್ಲಿ ತೋರಿಸಿದ್ದಾರೆ ನಮ್ಮ ರಿಷಾ ಅವ್ರದ್ದು. ಸೊ ರಿಷಾ ಅವ್ರದಲ್ಲಿ ಯಾರ್ಯಾರು ಅವ್ರಿಗೆ ಮಸಿ ಬಡ್ದಿದ್ರು ಆ ಒಂದು 9 ಜನರಲ್ಲಿ, ಸೊ 7 ಜನಗಳ ಒಂದು ಅಲ್ಲಿ ಫೋಟೋನ ಬಂದಿರುತ್ತೆ, ಇನ್ಕ್ಲೂಡಿಂಗ್ ಇವ್ರದ್ದು ಸೇರಿ 8 ಆಗಿರುತ್ತೆ. ಸೊ ಅಲ್ಲಿ 7 ಜನಗಳಿದಾರಲ್ಲ, ಸೊ 7 ಜನಗಳಲ್ಲಿ ಸೊ ಇಬ್ಬರ ಒಂದು ಲೆಟರ್ನ ನೀವು ಅವ್ರಿಗೆ ಕೊಡ್ಬೋದು. ಆಮೇಲೆ ನಿಮಗೆ ಬಂದಿರುವಂಥದ್ದು ನಿಮ್ಗೆ ಸಿಗಲ್ಲ. ಸೊ ನಿಮಗೆ ಬಂದಿರೋದು ನಿಮಗೆ ಸಿಗಬೇಕು ಅಂತಂದರೆ ಅಲ್ಲಿರುವಂಥ 7 ಜನರಲ್ಲಿ ಸೊ ಇಬ್ಬರು ಜನರ ಒಂದು ಫೋಟೋಗಳನ್ನ ನೀವು ಶ್ರೆಡ್ಡಿಂಗ್ ಮಷಿನ್ಗೆ ಹಾಕಬೇಕು ಅಂತ. ಸೊ ಅಲ್ಲಿ ಚೂಸ್ ಮಾಡುವಂಥದ್ದು ರಿಷಾ ಅವರು. ಸೊ ಅವ್ರ ಫೋಟೋನೇ ಚೂಸ್ ಮಾಡ್ಕೊತಾರೆ, ಅಂದರೆ ಅವರೇ ಇಮ್ಯುನಿಟಿ ತೊಗೊತೀನಿ ಅಂತ. ಸೊ ಇಬ್ಬರ ಒಂದು ಫೋಟೋನ ಶ್ರೆಡ್ಡಿಂಗ್ ಮಷಿನ್ ಹಾಕಬೇಕು ಅಂದಾಗ ಆಲ್ರೆಡಿ ಗೊತ್ತಿದೆ ನಿಮಗೆ, ಅದ್ರ ಬಗ್ಗೆ ನಾನು ಸುಮ್ಮನೆ ಹೇಳ್ಕೊಂಡು ಕೂತ್ಕೊಳ್ಳಲ್ಲ. ಅಲ್ಲಿ ತೊಗೊಂಡಿರುವಂಥ ಹೆಸರು ಒಂದು ಇವ್ರದ್ದು ಸೂರಜ್ದು, ಇನ್ನೊಂದು ಸ್ಪಂದನದು. ಅಗೇನ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಸೂರಜ್ ಏನಕ್ಕೂ ಅಂತಂದರೆ ಆ ಮಸಿ ಬೆಳೆಯುವಂಥ ಟಾಸ್ಕಲ್ಲಿ ಅವನೇನು ಮಾಡಿದ್ನಲ್ಲ, ಸೊ ಅದಕ್ಕೆ ಅವನ ಹೆಸರು ತೊಗೊಂಡಿರುವಂಥದ್ದು. ಸ್ಪಂದನದು ಮೇ ಬಿ ಅದು ಮುಂಚೆಯಿಂದ ಅವ್ರದ್ದು ಬಂದಾಗಿಂದ ಕೂಡ ಅದೇ ಹೇಳ್ತಿದ್ದಾರೆ. ಅವಳು ಮುಖವಾಡ ಹಾಕೊಂಡಿದ್ದಾಳೆ, ನನಗೆ 10 ವರ್ಷದಿಂದ ಪರಿಚಯ, ಹಾಗೆ ಹೀಗೆ ಅನ್ನೋದೇ ಇದೆ ಬಿಟ್ಟರೆ ಸೊ ಯಾವುದೇ ರೀತಿಯಲ್ಲಿ ಅವ್ರದ್ದು ಮನೆ ಒಳಗಡೆಗೆ ಪರ್ಸ್ನಲ್ ಏನಿಲ್ಲ. ಬಟ್ ಅದೇ ಮುಖವಾಡ ಹಾಕೊಂಡಿದ್ದಾಳೆ ಅನ್ನೋ ರೀತಿಯಲ್ಲಿ ಟಾರ್ಗೆಟ್ ಮಾಡ್ತಿರೋಂಥದ್ದು ಸ್ಟಾರ್ಟಿಂಗಿಂದನೂ ಕೂಡ. ಬಟ್ ಅದೇ ಸೂರಜ್ದು ಬಂದು ಮಸಿ ಟಾಸ್ಕಲ್ಲಿ ಸ್ವಲ್ಪ ರೋಸ್ಟ್ ರೀತಿಯಲ್ಲಿ ಮಾಡಿದ್ನಲ್ಲ, ಸೊ ಅದೇ ತಲೆಯಲ್ಲಿದೆ ಅವನಿಗೆ. ಸೊ ಅವನು ಕೂಡ ಮುಖವಾಡ ಹಾಕೊಂಡು ಮಾಡ್ತಿದ್ದಾನೆ ನಾಟಕ ಅನ್ನೋ ರೀತಿಯಲ್ಲೇ ಅಲ್ಲಿ ಅವ್ರ ಹೆಸರು ತೊಗೊಂಡಿರುವಂಥದ್ದು. ಆ್ಯಂಡ್ ಅವರಿಬ್ಬರದು ಕೂಡ ಲೆಟರ್ನ ತೊಗೊಂಡೋಗಿ ಶ್ರೆಡ್ಡಿಂಗ್ ಮಷಿನ್ಗೆ ಹಾಕುವಂಥದ್ದು. ಸೊ ಇದಾದಮೇಲೆ ಅಲ್ಲಿ ಅಟ್ಲೀಸ್ಟ್ ಒಂದು ಸಾರಿ ಕೇಳಬೇಕಾಗಿತ್ತು ಅನ್ನೋದು ಒಂದು ಮನೆ, ಅದರಲ್ಲೂ ಕಾವ್ಯ ಕೂಡ ಡಿಸ್ಕಷನ್ ಮಾಡಿದ್ರು. ಸೊ ಅಲ್ಲಿ ಎಲ್ಲ ಆ್ಯಕ್ಟಿವಿಟಿ ಆದಮೇಲೆ ಸೊ ಒಂದು ಟೈಮಲ್ಲಿ ಬಂದು ಕಾವ್ಯ ಹೇಳ್ತಾರೆ, ಬಟ್ ನೀನೊಂದು ಸಾರಿ ಕೇಳ್ಬೋದಾಗಿತ್ತು ಹಾಗೆ ಹೀಗೆ ಅಂತ. ಬಟ್ ಇಲ್ಲ, ರಿಷಾ ಕೇಳೋ ಪರಿಸ್ಥಿತಿಲಿ ಇಲ್ಲ ಅವಳು. ನಾವು ತೊಗೋತಾರೋ ಇಲ್ವೋ ಹಾಗೆ ಹೀಗೆ ಅಂತ ಹೇಳಿದ್ರು. ಬಟ್ ಅಟ್ಲೀಸ್ಟ್ ಕಾವ್ಯ ಹೇಳಿರುವಂಥದ್ದು ಕರೆಕ್ಟಾಗಿದೆ. ಒಂದು ಸ್ಪರ್ಧಿಯಾಗಿ ಏನು ಹೇಳಬೇಕಾಗಿತ್ತು, ಅವ್ರು ತೊಗೊತಾಳೆ ಬಿಡ್ತಾಳೆ, ಬಟ್ ಇವಳು ಕೆಲಸ ಇವಳು ಮಾಡಲ್ಲ ಕಾವ್ಯ. ಬಟ್ ಅವಳ ಕೆಲಸ ಅವಳಿಗೂ ಕೂಡ ಗೊತ್ತಿದೆ. ಬಟ್ ಅವ್ರು ಹೇಳೋವಂಥದ್ದು ನಾನು ಯಾಕೆ ಕೇಳಿ, ನಂಗೆ ಹೇಳಬೇಕು ಅಂತ ಅನಿಸ್ತಾ ಇಲ್ಲ, ಸೊ ಅದಕ್ಕೋಸ್ಕರ ಹೇಳ್ತಿಲ್ಲ ಅನ್ನೋ ರೀತಿ. ಓಕೆ, ಕರೆಕ್ಟಾಗಿದೆ, ಪ್ರಾಬ್ಲಮ್ ಇಲ್ಲ. ಬಟ್ ಇದಾದಮೇಲೆ ಅಲ್ಲಿ ಸೋಫಾ ಹತ್ರ ಕೂತ್ಕೊಂಡು ಕೆಲವೊಂದು ಮಾತುಕತೆ ಆಡೋದಿದೆಯಲ್ಲ, ಸೊ ಅದು ಎಲ್ಲೋ ನನಗೆ ಸರಿ ಅಂತ ಅನ್ನಿಸ್ಲಿಲ್ಲ. ಸೊ ಕಳ್ಳು ನಂಬರ್ದು ಮಳ್ಳು ನಂಬರ್ದು ಅಷ್ಟು ಆ ಥರ ಓಪನ್ ಅಪ್, ಮೊದಲೇ ಅವ್ರಿಗೆ ಲೆಟ್ರ್ ಸಿಕ್ಕಿಲ್ಲ ಅನ್ನೋ ಒಂದು ನೋವಿದೆ. ಸೊ ಅದರಲ್ಲಿ ಈ ಥರ ಮಾತಾಡಿದ್ರೆ ಖಂಡಿತವಾಗ್ಲೂ ಯಾರಿಗೆ ಅಲ್ಲಿ ನೋವು ಆಗುತ್ತೆ. ಅದು ನನಗೆ ಎಲ್ಲೋ ತಪ್ಪು ಅಂತ ಅನ್ನಿಸ್ತು. ಬಿಟ್ಟರೆ ಅವ್ರು ಲೆಟರ್ ತೊಗೊಂಡಿರುವಂಥದ್ದು, ಅವು ಸೇವ್ ಆಗಿರುವಂಥದ್ದು ನನಗೇನು ತಪ್ಪು ಅನಿಸಿಲ್ಲ. ನಾನು ಆಲ್ರೆಡಿ ಬೆಳಿಗ್ಗೆ ಪ್ರೋಮೋದಲ್ಲಿ ಕೂಡ ಹೇಳಿದ್ದೀನಿ, ತೊಗೊಳ್ಳಿ ಲೆಟ್ರ್, ಬಿಕಾಸ್ ಅವ್ರಿಗೆ ಬೇಕು, ಅವ್ರು ಕೂಡ ಗಟ್ಟಿ ಮಾಡ್ಕೊಬೇಕು ಅಂತಂದರೆ ಅವ್ರು ತೊಗೊಳ್ಳೇಬೇಕು. ಬಟ್ ಆ ರಿಯಾಕ್ಟ್ ಮಾಡಿರೋ ರೀತಿ ಸರಿ ಇಲ್ಲ. ಅಟ್ಲೀಸ್ಟ್ ನಾನು ಸಾರಿ ಕೇಳ್ಬೋದಾಗಿತ್ತು ಅನ್ನೋವಂಥದ್ದು ನನ್ನ ಒಂದು ಅನಿಸಿಕೆ. ಓಕೆ, ಆ್ಯಂಡ್ ಇದಾದಮೇಲೆ ನಮ್ಮ ಗಿಲ್ಲಿಯಲ್ಲಿ ಸೂರಜ್ ಪತ್ರ ಓದೋ ರೀತಿಯಲ್ಲಿ ಒಂದು ಆ್ಯಕ್ಟ್ ಮಾಡುವಂಥದ್ದು, ಅಂದರೆ ಅವನ ಸ್ಟೈಲಲ್ಲೇ ಓದೋವಂಥದ್ದು. ರಾಶಿಕಾ ಬಗ್ಗೆ ಓದ್ತಾನೆ, ಅದಾದಮೇಲೆ ರಿಷಾ ಬಗ್ಗೆ ಓದ್ತಾನೆ. ಅವಳು ನಿನಗೇನಾದರೂ ಚಾನ್ಸ್ ಸಿಕ್ಕರೆ ಅವ್ಳು ಜುಟ್ಟು ಹಿಡಿದ್ಬಿಟ್ಟು ಆಚೆ ಹಾಕು ಅನ್ನೋವಂಥದ್ದು ಅದಾಗಿರ್ಬೋದು. ನಿನ್ನೆಯಿಂದ ಓಪನ್ ಅಪ್ ಆಗಿದೆಯಾ, ಸೊ ಹಂಗೆ ಇರೋ ಅನ್ನೋವಂಥದ್ದು. ಸೊ ಒಂದು ರೀತಿಯಲ್ಲಿ ನೋಡೋಕೆ ಹೋದರೆ ಅದೇ ಲೆಟರ್ ತುಂಬ ಚೆನ್ನಾಗಿತ್ತು ಅಂತ ಅನಿಸುತ್ತೆ, ಅಂದರೆ ಗಿಲ್ಲಿ ಓದಿರೋ ರೀತಿಯಲ್ಲಿ.
ಸಖತ್ತಾಗಿತ್ತು. ಇದಾದ್ಮೇಲೆ ಚಂದ್ರಪ್ರಭಾ, ಧ್ರುವ ಅಂತ ಆ್ಯಂಡ್ ಮಾಡೋದೊಂದು ಲೆಟರ್ ಬಗ್ಗೆ ನಡೆಯುತ್ತೆ. ಸೊ ಇಲ್ಲಿ ಒಂದು ಒಮ್ಮತದ ಮೇರೆಗೆ ಅಂತ ಹೇಳ್ತಾರೆ. ಸೊ 3 ಜನರಲ್ಲಿ ಒಬ್ಬರನ್ನ ತೊಗೊಬೇಕು ಅಂತಂದಾಗ ಅಲ್ಲಿ ಧ್ರುವಂತನೇ ಕೆಲವೊಂದು ಮಾತುಗಳು ಹೇಳಿರುವಂಥದ್ದು. ಸೊ ಆಟ ಅಂತ ಬಂದಾಗ ಸೊ ಅಂದರೆ ನಾವು ಓಕೆ, ಚಂದ್ರಣ್ಣ ನಾವು ಓಕೆ, ಬಟ್ ಮಾಳು ಸ್ವಲ್ಪ ಆಚೆ ಇದ್ದಾರೆ. ಬಟ್ ಫ್ಯಾಮಿಲಿ ಅಂತ ಬಂದಾಗ ಸೊ ಅಲ್ಲಿ ಮಾಳುಗೆ ಸಿಗಬೇಕು ಅಂತ ಮೇ ಬಿ ಧ್ರುವ ಅಂತ ಹೇಳಿದ್ರು. ಆ್ಯಂಡ್ ಅಲ್ಲಿ ಅಗೇನ್ ಧ್ರುವ ಅಂತ ಕೂಡ ಹೇಳಿದ್ರು, ಚಂದ್ರಣ್ಣ ನಿನಗೆ ಆಟದ ಮೇಲೆ ನಂಬಿಕೆ ಇದ್ದರೆ ಬಿಟ್ಕೊಡು ಅನ್ನೋ ರೀತಿಯಲ್ಲಿ ಹೇಳಿರುವಂಥದ್ದು. ಅಲ್ಲಿ ಒಟ್ಟಿನಲ್ಲಿ ಧ್ರುವಂತ್ ಆ್ಯಂಡ್ ಮಾಡೋದು ಏನಂತಂದರೆ ಅವ್ರದ್ದೇ ಬೇಕು ಅಂತ. ಬಟ್ ಮಾಳು ಒಂದು ಮಾತು ಹೇಳ್ತಾನೆ ಏನಂತಂದರೆ, ಸೊ ನನಗೆ ಬೇಕು ಅಂತ ಏನಿಲ್ಲ, ನಿನಗೆ ಬೇಕು ಅಂದ್ರೆ ಕೊಡ್ತೀನಿ, ಬಟ್ ಧ್ರುವಂತ್ ನನ್ನ ಹೆಸರು ಹೇಳಿರೋದ್ರಿಂದ ನನಗೆ ಬೇಕು ಅಂತಿದೆ, ಬಟ್ ನಿನಗೆ ಬೇಕು ಅಂತಂದರೆ ಬಿಟ್ಕೊಡ್ತೀನಿ ಅಂತ ಚಂದ್ರಣ್ಣಗೆ ಹೇಳ್ತಾನೆ. ಬಟ್ ಚಂದ್ರಣ್ಣ ಹೇಳೋದು ಏನಂತಂದರೆ ಓಕೆ ತಗೋ ಅಂತ ಹೇಳ್ಬಿಟ್ಟು ಅವ್ನು ಹೇಳ್ಬಿಡ್ತಾನೆ. ಬಟ್ ಅಗೇನ್ ಅಲ್ಲಿ ಇಬ್ಬರದು ಒಮ್ಮತ್ತಾಗಿರೋದು, 3 ಜನದ ಒಮ್ಮತ್ತಾಗಿರೋದ್ರಿಂದ ಅಲ್ಲಿ ಮಾಳುನ ತೊಗೊತಾರೆ. ಸೊ ಕನ್ಫೆಷನ್ ರೂಮಲ್ಲಿ ಹೋಗಿ ಲೆಟರ್ ಓದ್ತಾರೆ. ಹೊರಗಡೆ ಬಂದಾದಮೇಲೆ ಆ ಸ್ಲೆಡ್ಡಿಂಗ್ ಮಷಿನ್ಗೆ ಹಾಕಬೇಕಲ್ಲ, ಸೊ ಧ್ರುವಂತ್ ಆ್ಯಂಡ್ ಚಂದ್ರಪ್ರಭಾದು. ಸೊ ಅಲ್ಲಿ ಸ್ವಲ್ಪ ನಮ್ಮ ಚಂದ್ರಪ್ರಭಾನು ಕೂಡ ಎಮೋಷ್ನಲ್ ಆದ. ಮಾಳು ಅಂತೂ ಪಾಪ ಅತ್ತೆ ಬಿಟ್ಟು ಅವ್ನ ಕೈಯೆಲ್ಲ ನಡುಗ್ತಾ ಇತ್ತು ಆ ಸ್ಲೆಡ್ಡಿಂಗ್ ಮಷಿನ್ ಹಾಕೋ ಟೈಮಲ್ಲಿ. ಓಕೆ, ಕಾಲಿಗೆಲ್ಲ ಬೆಳಕು ಹೋಗ್ತಿದ್ದಂತೆ, ಸೊ ಜಾನು ಹೇಳಿರೋ ಪ್ರಕಾರ. ಆ್ಯಂಡ್ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿತ್ತು. ಓಕೆ, ಮಾಳು ಬೇಕಿತ್ತು ಅವನಿಗೆ. ನನ್ನ ಪ್ರಕಾರ ಏನು ಮಾಡೋಕ್ಕಾಗಲ್ಲ, ಆಪ್ಷನ್ ಇರೋದೇ ಒಂದು ಅಂತಂದರೆ ಅವನು ಭಾಳ ದಿವಸದಿಂದ ಇದ್ದಾನೆ. ಚಂದ್ರಪ್ರಭಾಗೆ ಒಂದು ಅಟ್ಲೀಸ್ಟ್ ಲೆಟ್ರ್ ಸಿಕ್ಕಿದ್ರೆ ಮೇ ಬಿ ಅವ್ನ ಆಟದಲ್ಲಿ ಚೇಂಜ್ ಮಾಡ್ಕೊತಿದ್ನೇನೋ ಅಂತ ಅನಿಸುತ್ತೆ ನನಗೆ. ಬಿಕಾಸ್ ಇಲ್ಲಿ ಆಡ್ತಿರೋವಂಥದ್ದು ನೋಡ್ತಾ ಇದ್ರೆ ಅವ್ನು ಜಾಸ್ತಿ ದಿನ ಇಲ್ಲಿ ಉಳಿಯಲ್ಲ. ಮೇ ಬಿ ಲೆಟ್ರ್ ಸಿಕ್ಕಿದ್ದಿದ್ರೆ ಉಳ್ಕೊತಿದ್ದೇನೆ, ಇಮ್ಯುನಿಟಿ ಲೆಕ್ಕದಲ್ಲಿ ಹೇಳ್ತಿರೋಂಥದ್ದು ನಾನು. ಇನ್ನು ಬೇರೆದು ಫ್ಯಾಮಿಲಿ ಗಿಮ್ಲಿ ಅದೆಲ್ಲ ಏನು ಅಷ್ಟು ಮ್ಯಾಟ್ರ್ ಆಗಲ್ಲ ಅಂತ ಅನ್ಕೊತೀನಿ. ಓಕೆ, ಸೊ ಇದಾದಮೇಲೆ ಅಲ್ಲಿ ಗಿಲ್ಲಿ ಕಾವ್ಯ ಡಿಸ್ಕಷನ್ ಮಾಡ್ತಾರೆ. ಸೊ ಕಾವ್ಯ ಅವ್ರು ಹೇಳೋವಂಥದ್ದು, ಸೊ ನನಗೂ ನಿನಗೂ ಬಂದರೆ ಏನು ಮಾಡ್ತೀಯ ಅಂದಾಗ ಗಿಲ್ಲಿ ಹೇಳ್ತಾ ನಾನು ಬಿಟ್ಕೊಡಲ್ಲ ಅಂತ ಹೇಳ್ತಾನೆ. ಕಾವ್ಯ ಹೇಳೋದು ನಾನು ಬಿಟ್ಕೊಡಲ್ಲ ಅನ್ನೋದು. ಸೊ ಅವ್ರದ್ದಿಬ್ಬರದು ಚೆನ್ನಾಗಿತ್ತು. ಆ್ಯಂಡ್ ಅದೇ ಹೆಣ್ಣಿಗೆ ಹಠ ಇರಬಾರ್ದು, ಗಂಡಿಗೆ ಚಟ ಇರಬಾರ್ದು ಅಂತ. ನಿನಗೆ ಚಟ ಐತೆ ಅದಕ್ಕೆ ನಾನು ಬಿಟ್ಕೊಡಲ್ಲ, ನನಗೆ ಹಠ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಿರೋವಂಥದ್ದು. ಅಯ್ಯೋ ಶಿವನೇ, ಇದು ನಾಳೆ ಬೇರೆ ಇಟ್ಟವ್ರೆ ಇದನ್ನು, ಅದೇನಕ್ಕೆ ಇಟ್ಟವ್ರೆ ಗೊತ್ತಿಲ್ಲ. ಓಕೆ, ಸೊ ಇದಾದಮೇಲೆ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಆದಮೇಲೆ ಸೂರಜ್ ಆ್ಯಂಡ್ ರಿಷಾ ಫುಲ್ಲು ಫೈಟು. ಮಳ್ಳ ಹೆಂಗೆ ಅಂದೆ ನೀನು, ಉಸಿರು ಬಳ್ಳಿ ಹೆಂಗೆ ಅಂದೆ. ಏನಪ್ಪ ಇವ್ರು ಕಿತ್ತಾಟ ಅಂದರೆ ಅರ್ಥ ಆಗ್ತಿಲ್ಲ ನನಗೆ. ರಿಷಾ ಆ್ಯಂಡ್ ಸೂರಜ್ ಅಷ್ಟೇ, ಒಂದು ಏನೋ ಅವ್ನು ಕೊಟ್ಟಿದ್ದಾನೆ ಅಂತಂದರೆ ಅವ್ನು ತೊಗೊಳ್ಳೋಕ್ಕೂ ರೆಡಿ ಇರಬೇಕು. ಇವಾಗ ಅಷ್ಟೊಂದೆಲ್ಲ ಅವನು ರೋಸ್ಟ್ ಮಾಡಿ ಮಸಿ ಬಡ್ದ ಅಂದಮೇಲೆ, ಸೊ ಲೆಟ್ರ್ ಸಿಕ್ಕಿಲ್ಲ ಅಂತಂದಮೇಲೆ ಅದನ್ನ ಸ್ವೀಕಾರ ಮಾಡಬೇಕು. ಓಕೆ, ಬಟ್ ಸ್ವೀಕಾರ ಮಾಡವನೇ, ಬಟ್ ಇವ್ರು ಅಂದಿರೋ ಮಾತಿಗೆ ಒಂದು ಸ್ವಲ್ಪ ರೀಸನ್ಗೆ ಕೇಳ್ತಿದ್ದವನೇ. ಬಟ್ ಒಂದು ಕಡೆ ನನಗನ್ಸಿರೋದು ಏನು ಅಂತಂದರೆ ಅವ್ನು ಬೇಕು ಅಂತಲೇ ಸ್ವಲ್ಪ ಟ್ರಿಗರ್ ಮಾಡಬೇಕು ಅಂತಲೇ ಅಲ್ಲಿ ಕೇಳ್ದ ಅಂತಲೇ ಹೇಳ್ಬೋದು. ಅದೇ ಕೇಳ್ತಾನೆ ಬರೀ, ಅವಳು ಆಲ್ರೆಡಿ ಹೇಳ್ತಾಳೆ ನೀನು ನಿನ್ನೆ ಮಾಡಿದ್ಯಲ್ಲಪ್ಪ, ಸೊ ಅದಕ್ಕೋಸ್ಕರನೇ ನಿನಗೆ ಆ ಲೆಟರ್ ಕೊಡಲಿಲ್ಲ, ಹಾಗೆ ಒಂಥರ ಮಳ್ಳನ ಥರ ಮಾಡಿದೆ ಅನ್ನೋ ರೀತಿಯಲ್ಲಿ. ಬಟ್ ನನಗೆ ವ್ಯಾಲಿಡ್ ರೀಸನ್ ಕೊಡು ಅನ್ನೋ ರೀತಿಯಲ್ಲಿ ಅವನು ಕೂಗಾಡ್ತಿದ್ದ. ಬಟ್ ಇಲ್ಲ, ಏನು ವ್ಯಾಲಿಡ್ ರೀಸನ್ ಕೊಡ್ತಾನೆ ಅವನು. ಸರಿಯಾಗಿ ಜಗಳ ಆಡಿದ್ರು. ಬಟ್ ಇಬ್ರಿಗೂ ಕೂಡ ಬೇಕಿತ್ತು ಸ್ಕ್ರೀನ್ ಸ್ಪೇಸು. ಸೂರಜ್ ಕೂಡ ಲೆಟರ್ ಸಿಕ್ಕಿಲ್ಲ, ಅವನು ಕೋಪದಲ್ಲಿದ್ದ. ಸೊ ಅದಕ್ಕೋಸ್ಕರನೇ ಹಾಗೆ ಮನಸ್ಸಲ್ಲಿರೋದೆಲ್ಲ ಎತ್ತೆತ್ತು ಕೊಟ್ಬಿಡ ಅಂತಲೇ ಹೇಳ್ಬೋದು. ಓಕೆ, ಇದಾದಮೇಲೆ ಅಲ್ಲಿ ಗಿಲ್ಲಿ ಊಟ ಮಾಡೋ ಟೈಮಲ್ಲಿ ರೇಗಿಸ್ತಾ ಇದ್ದ. ಸೊ ರಿಷಾಗೆ ಉಸಿರುವಳ್ಳಿ ನನ್ನ ಉಸಿರುವಳ್ಳಿ ಚಮಕಾಯಿಸ್ಬಿಟ್ಟಲ್ಲಿ ನನ್ನ ಉಸಿರುವಳ್ಳಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದ. ಅಲ್ಲಿ ರಿಷಾ ಕಡೆಯಿಂದ ಕೌಂಟ್ರ್ ತುಂಬ ಚೆನ್ನಾಗಿತ್ತು. ಸೊ ಈ ಥರ ನೀನು ಆಡಬೇಡ, ನೋಡಿದ್ದೀನಿ ನಾವು ಒಂಥರ ಡೌನ್ಗಳೇ, ಟಾಪ್ ಟು ಬಾಟಮ್ ಕಾಂಚಲಿ ಅನ್ನೋವಂಥದ್ದು. ಇದಾದಮೇಲೆ ಅಲ್ಲಿ ಸುದಿ ಆ್ಯಂಡ್ ರಘುಗೆ ಚಟುವಟಿಕೆ ಕೊಡ್ತಾರೆ. ಗಾರ್ಡನ್ ಏರಿಯಾದಲ್ಲಿ ಆಲ್ರೆಡಿ ನೋಡಿದ್ರೆ ನೀವು, ಅಷ್ಟೊಂದು ಲೆಟ್ರಲ್ಲಿ ಹುಡ್ಕೋವಂಥದ್ದು. ಫಸ್ಟ್ ರಘು ಒಂದು ದಿನ ಸಿಗುತ್ತೆ ಆ್ಯಂಡ್ ಅವರಿಗೆ ಅವಕಾಶ ಕೊಡ್ತಾರೆ. ಸೊ ನಂದು ನಾನೇ ಇಟ್ಕೊತೀನಿ ಅಂತ ಹೇಳಿ ಸುದಿನ ತೊಗೊಂಡೋಗಿ ಅಲ್ಲಿ ಸ್ಲೆಡ್ಡಿಂಗ್ ಮಷಿನ್ಗೆ ಹಾಕ್ತಾನೆ. ಆ್ಯಂಡ್ ರಘು ಅವ್ರದ್ದೇ ಇಟ್ಕೊತಾರೆ. ನನ್ನ ಪ್ರಕಾರ ಇಲ್ಲಿ ಅನ್ಸಿರೋದು ಏನಂತಂದರೆ, ಅಟ್ಲೀಸ್ಟ್ ರಘು ಅವರು ತ್ಯಾಗ ಮಾಡಬೇಕಾಗಿತ್ತು ಅಂತ. ಬಿಕಾಸ್ ಅವರು ಹೆಂಗಿದ್ರು ಉಳ್ಕೊತಾರೆ. ಇನ್ನೊಂದು ಏನಂತಂದರೆ ಸುದಿಗೆ ನನ್ನ ಪ್ರಕಾರ ಬೇಕಿತ್ತು ಅಂತ ಅನ್ಸುತ್ತೆ. ಬಿಕಾಸ್ ಒಂದು ಆಟ ನೋಡ್ತಾ ಇದ್ರೆ ಬಕೆಟ್ ಆಟ ಮಾಡ್ತಿದ್ದಾನೆ. ಅಟ್ಲೀಸ್ಟ್ ಮನೆಯಿಂದ ಏನಾದರೂ ಬುದ್ಧಿ ಮಾತು ಹೇಳಿದಿದ್ರೆ ತಿದ್ಕೊತೀನೇನೋ, ಅಥವಾ ಅವ್ನ ಆಟ ಚೇಂಜ್ ಮಾಡಿಕೊಂಡು ಒಂದು ಇಂಟ್ರೆಸ್ಟಿಂಗಾಗಿ ಆಗಿರೋದೇನೋ ಅಂತ. ಅವನ್ನೇನಾದರೂ ಆಟದಲ್ಲಿ ಕರೆಕ್ಟಾಗಿ ಆಡಿದ್ರೆ, ದೊಡ್ಡ ಪ್ಲೇಯರು, ಸೊ ಆಡಿದ್ರೆ ಕೆಪಾಸಿಟಿ ಇದೆ, ಮೇ ಬಿ ಆಟ ಬದಲಾಯ್ತಿತ್ತೇನೋ ಅಂತ ನನಗೆ ಅನಿಸುತ್ತೆ. ಬಟ್ ಅವ್ರದ್ದೇ ಚೂಸ್ ಮಾಡ್ತಾರೆ, ಏನೂ ಮಾಡ್ಲಿಕ್ಕಾಗಲ್ಲ. ಅವರು ಎಮೋಷ್ನಲ್ ಆಗ್ತಾರೆ, ಪತ್ರ ಓದ್ತಾರೆ. ಆ್ಯಂಡ್ ಇದಾದಮೇಲೆ ಕೊನೆಯಲ್ಲಿ ಶುರುವಾಗಿರುವಂಥದ್ದು ನಮ್ಮ ರಾಶಿಕಾ ಆ್ಯಂಡ್ ರಕ್ಷಿತಾ ಬಗ್ಗೆ. ಸೊ ಇದನ್ನು ಕೂಡ ಪೆಂಡಿಂಗ್ ಇಟ್ಟವ್ರೆ, ಇದನ್ನೂ ಕೂಡ ತೋರಿಸಿಲ್ಲ ಹುಚ್ಚು ನನ್ನ ಮಕ್ಕಳು. ಸೊ ಅಲ್ಲಿ ಆಲ್ರೆಡಿ ಗೊತ್ತಿದೆ ನಿಮಗೆ, ರಾಶಿಕಾ ವರ್ಸಸ್ ರಕ್ಷಿತಾ ನಡುವೆ ನಡೆದಿದೆ. ಆ್ಯಂಡ್ ಎಲ್ಲರೂ ಮನೆ ಗಾರ್ಡನ್ ಹೊರಗೆ ಕರೆದಿದ್ದಾರೆ, ಎಲ್ಲ ಮನೆಯವ್ರನ್ನ, ಅವ್ರಿಬ್ಬರನ್ನ ಬಿಟ್ಟು. ಅಗೇನ್ ಇಲ್ಲೂ ಕೂಡ ಅಷ್ಟೇ. ಸೊ ಒಮ್ಮತದ ಮೇರೆಗೆ ನಿರ್ಧಾರ ಆಗುವಂಥದ್ದು. ಸೊ ಯಾರನ್ನ ಚೂಸ್ ಮಾಡ್ತಾರೆ ಅನ್ನೋದು ನಾಳೆ ಕಾಯಬೇಕಾಗತ್ತೆ. ಅಲ್ಲಿ ಒಂದು ಬಹುಮತ ನೋಡ್ತಾ ಇದ್ದರೆ, ಸೊ ಅಲ್ಲಿ ರಕ್ಷಿತಾ ಕಡೆಗೆ ಇದೆ. ಸೊ ಯಾರು ಏನು ಮಾಡ್ತಾರೆ ಅನ್ನೋದು ನೋಡಬೇಕು. ಅಲ್ಲಿ ರಘು ಹೇಳ್ತಿರುವಂಥದ್ದು ರಕ್ಷಿತಾಗೆ ಈ ಒಂದು ಟೈಮಲ್ಲಿ ಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಕಾವ್ಯ ಕೂಡ ಹೇಳ್ತಿರುವಂಥದ್ದು ಸೊ ರಕ್ಷಿತಾಗೆ ಬೇಕು ಅನ್ನೋ ರೀತಿಯಲ್ಲಿ. ಸೊ ನೋಡೋಣ, ನಾಳೆ ಗೊತ್ತಾಗುತ್ತೆ ಯಾರು ಏನು ಎತ್ತ ಅನ್ನೋ ರೀತಿಯಲ್ಲಿ. ಅಂದರೆ ರಕ್ಷಿತಾ ಕೇಳ್ತಾರೆ ಒಳಗಡೆಗಲ್ಲಿ ರಾಶಿಕಾಗೆ, ನನಗೆ ಲೆಟರ್ ಸಿಕ್ಕರೆ ಬೇಜಾರಾಗುತ್ತೆ ಅನ್ನೋ ರೀತಿಯಲ್ಲಿ. ಇಲ್ಲ, ಜಸ್ಟ್ ನೋವಾಗುತ್ತೆ ಅನ್ನೋ ರೀತಿಯಲ್ಲಿ ರಾಶಿಕಾ ಹೇಳ್ತಿರುವಂಥದ್ದು. ಓಕೆ, ನಾಳೆ ಗೊತ್ತಾಗುತ್ತೆ ಯಾರಿಗೆ ಏನು ಸಿಕ್ಕಿದೆ ಅನ್ನೋವಂಥದ್ದು. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಎಪಿಸೋಡ್ ಬಗ್ಗೆ ಕಮೆಂಟ್ ಮಾಡಿ. ಬಾಯ್.